Good morning, students. Myself, Punita, your social science teacher. Listen, students, you first. Today we are going to discuss about new chapter religious and social reforms movements. ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸ್, ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು. ಲಿಸನ್, ಬಿಟ್ವೀನ್ ದ 18th and 16th century, many religious and social reform movements were witnessed in India. ಅಂದರೆ 8ನೇ ಶತಮಾನದಿಂದ ಹಿಡಿದ್ಬಿಟ್ಟು 16ನೇ ಶತಮಾನದವರೆಗಿನ ಕಾಲದಲ್ಲಿ ಅನೇಕ ಧಾರ್ಮಿಕ ಸುಧಾರಕರು ಏನು ಮಾಡಿದ್ರು, ಇಲ್ಲಿ ಜನ್ಮ ತಾಳಿದರು. ದೀಸ್ ವರ್ ಲೆಡ್ ಬೈ ರಿಲಿಜಿಯಸ್ ಲೀಡರ್ಸ್ ಹೂ ಏಮ್ಡ್ ಅಟ್ ರೀಜನ್ರೇಷನ್ ಆಫ್ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಲೈಫ್ ಆಫ್ ದಿ ಪೀಪಲ್. ಅಷ್ಟಲ್ಲದೆ ಮತ್ತು ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ವೈಚಾರಿಕ ನೆಲೆಯಲ್ಲಿ ಏನಾಯಿತು, ಧರ್ಮ ಮತ್ತು ಸಮಾಜದ ಒಂದು ಪುನರುತ್ಥಾನ ಆಯಿತು. ರೀಜನ್ರೇಷನ್ ಆಫ್ ದಿ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಲೈಫ್ ಆಫ್ ದಿ ಪೀಪಲ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಲಿಸನ್, ಇದರಲ್ಲಿ ನಾವು ದ ಸೈನ್ಸ್ ಆಫ್ ದಿ ಇಂಡಿಯಾ ಹ್ಯಾವ್ ನಾಟ್ ಓನ್ಲಿ ಗೈಡೆಡ್ ದ ಪೀಪಲ್ ಥ್ರೂ their teachings but also undertook active religious and social reforms. ಅಂದರೆ ಭಾರತದಲ್ಲಿ ಅನೇಕ ಮಹಾಪುರುಷರು ಕೂಡ ಇಲ್ಲಿ ಜನ್ಮ ತಾಳಿದ್ರಲ್ವ. ಸೊ ಹಾಗೆಯೇ ಅವರ ಒಂದು ಟೀಚಿಂಗ್ಸ್ ಇರ್ಬೋದು ಮತ್ತು ಅವರ ಒಂದು ಸುಧಾರಣೆಗಳೇನಾದವು ಅಂತಂದರೆ ಇಲ್ಲಿ ಸಕ್ರಿಯವಾಗಿ ಸಮಾಜ ಸುಧಾರಣೆಯಲ್ಲಿ ಅವು ತೊಡ್ಕೊಂಡೋದ್ವು. ದೇ ರಿಫಾರ್ಮ್ಸ್ ಎರಿಡಿಕೇಟೆಡ್ ignorance and evil practices among the people. Their impact is felt ಈವನ್ ಅಟ್ ಪ್ರೆಸೆಂಟ್. ಅಂದರೆ ಕೆಟ್ಟ ಸಂಪ್ರದಾಯಗಳನ್ನು ಮತ್ತು ಜನರಲ್ಲಿದ್ದಂಥ ಒಂದು ಅಜ್ಞಾನನ ಇಲ್ಲಿ ತೆಗೆದಾಕೋದಕ್ಕೆ ಏನಾಯಿತು ಅಂತಂದರೆ ಇಲ್ಲಿ ತುಂಬ ಇವರ ಒಂದು ಪ್ರಭಾವ ಇಂದಿಗೂ ಕೂಡ ಹರಡ್ಕೊಂಡಿದೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಫಸ್ಟ್ ಲಿಸನ್, ಇದರಲ್ಲಿ ವೆರಿ ಇಂಪಾರ್ಟೆಂಟಾಗಿ 4 ಮೆಂಬರ್ಸ್ ಕಂಡು ಬರ್ತಾರೆ. ಅದರಲ್ಲಿ ಫಸ್ಟ್ ಒನ್ ಶಂಕರಾಚಾರ್ಯ, ಸೆಕೆಂಡ್ ಒನ್ ರಾಮಾನುಜಾಚಾರ್ಯ, and third one Madhvacharya, and fourth one is Basaveshwara. Listen, you first Shankaracharya. Listen. Shankaracharya was born at Kaladi in Kerala. Shankaracharya was born at ಕಾಲಡಿ ಇನ್ ಕೇರಳ. ಅಂದರೆ ಶಂಕರಾಚಾರ್ಯರವರು ಕೇರಳದ ಕಾಲಡಿ ಎಂಬುವಂಥ ಒಂದು ಗ್ರಾಮದಲ್ಲಿ ಅವರು ಜನಿಸಿದರು ಅಂತ ನಾವು ಹೇಳ್ಬೋದು. ಆ್ಯನ್ ಎಕ್ಸ್ಟ್ರಾಡಿನರಿ ಬಾಯ್, ಅವರು ತುಂಬ ಪ್ರತಿಭಾವಂತರಾಗಿದ್ದರು. ಅಷ್ಟಲ್ಲದೆ ಬೈ ದಿ ಟೈಮ್ ಈ ವಾಸ್ 8, ಈ ಹ್ಯಾಡ್ ಸ್ಟಡಿಡ್ ದ 4 ವೇದಸ್. ಅವರು 8ನೇ ವರ್ಷದಲ್ಲಿ ಏನಾಯಿತು ಅಂದರೆ 4 ವೇದಗಳನ್ನು ಕೂಡ ಅವರು ಕಲ್ತಿದ್ರು, ಸ್ಟಡಿ ಮಾಡಿದರು. ಶಿವಗುರು ಆ್ಯಂಡ್ ಆರ್ಯಾಂಬ ವರ್ ಈಸ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಶಿವಗುರು ಮತ್ತು ಆರ್ಯಾಂಬ ಅನ್ನೋವಂಥವ್ರು ಅವರ ಒಂದು ಪೇರೆಂಟ್ಸ್ ಆಗಿದ್ದರು. ವೆರಿ ಇಂಪಾರ್ಟೆಂಟ್, ಇದು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ದ ಪೇರೆಂಟ್ಸ್ ಆಫ್ ಶಂಕರಾಚಾರ್ಯ ಅಂತ ಕ್ವಶನ್ಸ್ ಕೇಳಿದಾಗ ಶಿವಗುರು ಮತ್ತು ಆರ್ಯಾಂಬ ಈಸ್ ಪ್ರಫೌಂಡೆಡ್ ಅದ್ವೈತ ಫಿಲಾಸಫಿ. ಹಾಗೆಯೇ ಅವರ ಒಂದು ಫಿಲಾಸಫಿ ಯಾವುದಾಗಿತ್ತು, ಅವರ ತತ್ವ ಅಂದರೆ ಅದ್ವೈತ ಅಂತಲೂ ಕೂಡ ನಾವು ಹೇಳ್ಬೋದು. ವೆರಿ ಇಂಪಾರ್ಟೆಂಟ್, ಇದರಲ್ಲಿ ನಿಮಗೆ 3 ಮಾರ್ಕ್ಸ್ ರೈಸ್ ಆಗುತ್ತೆ. ಫಸ್ಟ್ ಕ್ವಶನು ಅವರು ಎಲ್ಲಿ ಜನಿಸಿದ್ರು ಅಂತ, ಹಾಗೆಯೇ ಸೆಕೆಂಡ್ ಒನ್ ಯಾವುದು ಅಂತಂದರೆ ಅವರ ಒಂದು ಫಿಲಾಸಫಿ ಅದ್ವೈತ ಫಿಲಾಸಫಿ. ಲಿಸನ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಶಂಕರಾಚಾರ್ಯಸ್ ಕಾಂಟ್ರಿಬ್ಯೂಷನ್. ಲಿಸನ್, ಈ ಎಸ್ಟಾಬ್ಲಿಷ್ಡ್ 4 ಮಠಸ್, ಅವರು 4 ಮಠಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಲಿಸನ್, ಫಸ್ಟ್ ಒನ್ ಬದರಿ, ಸೆಕೆಂಡ್ ಒನ್ ದ್ವಾರಕಾ, ಥರ್ಡ್ ಒನ್ ಪುರಿ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಶೃಂಗೇರಿ. ವೆರಿ ಇಂಪಾರ್ಟೆಂಟ್. ಹಾಗೆಯೇ ಶಂಕರಾಚಾರ್ಯರವರು ಬದರಿ, ದ್ವಾರಕಾ, ಪುರಿ ಆ್ಯಂಡ್ ನೆಕ್ಸ್ಟ್ ಒನ್ ಶೃಂಗೇರಿ ಪೀಠಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದರು ಅಂತ ನಾವು ಹೇಳ್ಬೋದು. ದೀಸ್ ಸರ್ವೆಡ್ ಹ್ಯಾಸ್ ಎ ಧಾರ್ಮಿಕ್ ಸೆಂಟರ್ಸ್ ಫಾರ್ ಯುನಿಟಿಂಗ್ ಇಂಡಿಯನ್ಸ್. ಈ ಒಂದು ಪೀಠಗಳು ಭಾರತೀಯರನ್ನು ಭಾವನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ಒಗ್ಗೂಡಿಸುವಂಥ ಒಂದು ಕೇಂದ್ರಗಳಾಗಿದ್ವು ಅಂತ ಕೂಡ ನಾವು ಹೇಳ್ಬೋದು. ಯಾವ್ಯಾವುದು, ಬದರಿ ಇರ್ಬೋದು, ದ್ವಾರಕಾ, ಪುರಿ, ನೆಕ್ಸ್ಟ್ ಒನ್ ಶೃಂಗೇರಿ. ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. 4 ಮಠಸು
ನಿಮಗಿದು 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಓಕೆನಾ. ಈ ಎಸ್ಟಾಬ್ಲಿಷ್ಡ್ 4 ಮಠಸ್ ಆಟ್ ಬದರಿ, ದ್ವಾರಕಾ, ಶೃಂಗೇರಿ, ಪುರಿ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆ. ನೆಕ್ಸ್ಟ್, ಶಂಕರ ರೋಟ್ ಆನಂದ ಲಹರಿ, ಸೌಂದರ್ಯ ಲಹರಿ ಅಮಂಗ್ ಆಲ್ ಈಸ್ ಏಮ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಶಂಕರಾಚಾರ್ಯರವ್ರು ಏನು ಮಾಡಿದರು ಅಂತಂದರೆ ಸೌಂದರ್ಯ ಲಹರಿ ಮತ್ತು ಆನಂದ ಲಹರಿ ಅನ್ನುವಂಥ ಒಂದು ಕೃತಿನುಗಳನ್ನು ಕೂಡ ಬರೆದ್ರು. ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡೋದಾದರೆ ಭಜಗೋವಿಂದಮ್ ಅಂತ ಹೇಳ್ತಾರೆ. ಭಜಗೋವಿಂದಮ್ ಈಸ್ ವೆರಿ ಪಾಪ್ಯುಲರ್ ಅಂತ ಹೇಳ್ತಾರೆ, ತುಂಬ ಜನಪ್ರಿಯವಾಗಿರುವಂಥದ್ದು. ಆಲ್ ದೀಸ್ ಅಚೀವ್ಮೆಂಟ್ಸ್ ವರ್ ಅಚೀವ್ಡ್ ಬೈ ದ ಶಂಕರಾಚಾರ್ಯ ಇನ್ ಎ ಲೈಫ್ ಸ್ಪ್ಯಾನ್ ಆಫ್ 32 ಇಯರ್ಸ್. ಅವ್ರ ಲೈಫ್ನ ಎಷ್ಟು ವರ್ಷಗಳ ಕಾಲ ಅವರು ಬದುಕಿದ್ರು ಅಂತಂದರೆ 32 ವರ್ಷಗಳ ಕಾಲ ಬದುಕಿದ್ರು. ಅಷ್ಟರಲ್ಲಿ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಕೂಡ ಮಾಡಿದರು. ಆಲ್ ದೀಸ್ ಅಚೀವ್ಮೆಂಟ್ಸ್ ವರ್ ಅಚೀವ್ಡ್ ಬೈ ದಿ ಶಂಕರಾಚಾರ್ಯ ಇನ್ ಎ ಲೈಫ್ ಅಂತ ಹೇಳ್ಬೋದು. ಅವರು 32 ವರ್ಷಗಳ ಕಾಲ ಬದುಕಿದ್ರು, ಅಷ್ಟರಲ್ಲೇ ಇಷ್ಟೆಲ್ಲ ಸಾಧನೆಗಳನ್ನು ಕೂಡ ಅವರು ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಶಂಕರಾಚಾರ್ಯ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೈನ್, ಶಂಕರಾಚಾರ್ಯರವರು ಎಲ್ಲಿ ಜನಿಸಿದ್ರು ಅಂದರೆ ಕೇರಳದ ಕಾಲಡಿ ಎನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸಿದ್ರು. ಕಾಲಡಿ ಇನ್ ಕೇರಳ ಅಂತ ಹೇಳ್ಬೋದು. ಈ ವಾಸ್ 8 ಇಯರ್ಸ್. ಅವರು 8 ವರ್ಷ ಇದ್ದಾಗಲೇ ಕೂಡ ಏನು ಮಾಡಿದರು, ಹ್ಯಾಡ್ ಸ್ಟಡಿಡ್ ದ 4 ವೇದಗಳನ್ನು ಕೂಡ ಅವರು ಸ್ಟಡಿ ಮಾಡಿದರು. ನೆಕ್ಸ್ಟ್ ಒನ್, ಶಿವಗುರು ಮತ್ತು ಆರ್ಯಾಂಬ ವರೀಸ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಶಿವಗುರು ಮತ್ತು ಆರ್ಯಾಂಬ ಅವರ ಪೇರೆಂಟ್ಸ್ ಆಗಿದ್ದರು. ಅವರ ಒಂದು ಫಿಲಾಸಫಿ ಯಾವುದು ಅಂದರೆ ಅದ್ವೈತ ಅಂತ ಕೂಡ ನಾವು ಹೇಳ್ಬೋದು. 4 ಮಠಸ್, ಫಸ್ಟ್ ಒನ್ ಇಸ್ ಬದರಿ, ಸೆಕೆಂಡ್ ಒನ್ ಇಸ್ ದ್ವಾರಕಾ, ಥರ್ಡ್ ಒನ್ ಇಸ್ ಪುರಿ ಆ್ಯಂಡ್ ಲಾಸ್ಟ್ ಒನ್ ಇಸ್ ಶೃಂಗೇರಿ. ಓಕೆನಾ. ಎನಿ ಮೋರ್ ಡೌಟ್ಸ್ ಸ್ಟೂಡೆಂಟ್ಸ್? ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಸೋಷಿಯಲ್ ರಿಲಿಜಿಯಸ್ ಅಂತಂದರೆ ಈ ಒಂದು ಸೆಕೆಂಡ್ ಒನ್ ರಾಮಾನುಜಾಚಾರ್ಯ. ಲಿಸನ್. ರಾಮಾನುಜಾಚಾರ್ಯ ವಾಸ್ ಬಾರ್ನ್ ಅಟ್ ಶ್ರೀ ಪೆರಂಬದೂರ್ ನಿಯರ್ ಚೆನ್ನೈ. ಹಾಗೆಯೇ ಈ ರಾಮಾನುಜಾಚಾರ್ಯರವರು ಚೆನ್ನೈ ಸಮೀಪದ ಹತ್ರ ಇರುವಂಥ ಒಂದು ಶ್ರೀ ಪೆರಂಬದೂರ್ ಅನ್ನುವಂಥ ಊರಲ್ಲಿ ಅವರು ಜನಿಸಿದರು ಅಂತ ಹೇಳ್ಬೋದು. ಹಾಗೆಯೇ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಯರ್ ಚೆನ್ನೈ ಸಮೀಪದ ಶ್ರೀ ಪೆರಂಬದೂರು ಅನ್ನೋದರಲ್ಲಿ ಕೂಡ ಇವರು ಜನಿಸಿದರು. ಈ ಸ್ಟಡಿಡ್ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಶಾಸ್ತ್ರಸ್ ಅಟ್ ಕಂಚಿ. ಹಾಗೆಯೇ ಇವರು ಶಾಸ್ತ್ರಾಧ್ಯಯನವನ್ನು ಕೂಡ ಇವರು ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಈಸ್ ಪೇರೆಂಟ್ಸ್ ವರ್ ಕೇಶವ ದೀಕ್ಷಿತ್ ಆ್ಯಂಡ್ ಕಾಂತಿಮತಿ. ಹಾಗೆಯೇ ಅವರ ಪೇರೆಂಟ್ಸ್ ಹೆಸರೇನು ಅಂದರೆ ಕೇಶವ ದೀಕ್ಷಿತ್ ಮತ್ತು ಕಾಂತಿಮತಿ ಅಂತಲೂ ಕೂಡ ನಾವು ಹೇಳ್ಬೋದು. ಈಸ್ ಪೇರೆಂಟ್ಸ್ ವರ್ ಕೇಶವ ದೀಕ್ಷಿತ್ ಆ್ಯಂಡ್ ಕಾಂತಿಮತಿ. ಈ ಪರ್ಫೌಂಡೆಡ್ ವಿಶಿಷ್ಟಾದ್ವೈತ ಫಿಲಾಸಫಿ. ಹಾಗೆಯೇ ಅವರ ಒಂದು ಪ್ರತಿಪಾದಿಸಿದಂತಹ ಒಂದು ಸಿದ್ಧಾಂತ ಯಾವುದು ಅಂದರೆ ವಿಶಿಷ್ಟಾದ್ವೈತ ಅಂತಲೂ ಕೂಡ ಹೇಳ್ಬೋದು. ಲಿಸನ್, ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ರೈಸ್ ಆಗುತ್ತೆ. ಈ 2 ಮಾರ್ಕ್ಸ್ ಕ್ವಶನ್ ರೈಸ್ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಫಸ್ಟು ಅವರು ಎಲ್ಲಿ ಜನಿಸಿದ್ರು, ಎಲ್ಲಿ ಶ್ರೀ ಪೆರಂಬದೂರ್ ನಿಯರ್ ಚೆನ್ನೈ ಹತ್ರ ಇರುವಂಥ ಒಂದು ಶ್ರೀ ಪೆರಂಬದೂರಿನಲ್ಲಿ ಅವರು ಜನಿಸಿದರು. ಹಾಗೆಯೇ ನೆಕ್ಸ್ಟ್ ಇಸ್ ಪೇರೆಂಟ್ಸ್ ಯಾರು, ಕೇಶವ ದೀಕ್ಷಿತ್ ಮತ್ತು ಕಾಂತಿಮತಿ. ಹಾಗೆಯೇ ಅವರ ಫಿಲಾಸಫಿ ಯಾವುದು ಅಂತಂದರೆ ವಿಶಿಷ್ಟಾದ್ವೈತ. ಅವರ ಫಿಲಾಸಫಿ ಯಾವುದು, ವಿಶಿಷ್ಟಾದ್ವೈತ ಅಂತ ಕೂಡ ನಾವು ಹೇಳ್ಬೋದು. ಲಿಸನ್. ರಾಮಾನುಜಾಚಾರ್ಯ ಟ್ರಾವೆಲ್ಡ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ಸ್ಪ್ರೆಡ್ ಶ್ರೀ ವೈಷ್ಣವಿಸಮ್. ಹಾಗೆಯೇ ಈ ರಾಮಾನುಜಾಚಾರ್ಯರವರು ನಮ್ಮ ದೇಶದ 4 ದಿಕ್ಕಿನಲ್ಲೂ ಕೂಡ ಅವರು ಸಂಚರಿಸಿದರು. ಅಷ್ಟಲ್ಲದೆ ಮತ್ತು ನೆಕ್ಸ್ಟ್ ಏನು ಅಂತಂದರೆ ಸ್ಪ್ರೆಡ್ ಶ್ರೀ ವೈಷ್ಣವಿಸಮ್ ಅಂತ ಹೇಳ್ತಾರೆ. ಶ್ರೀ ವೈಷ್ಣವ ಮತವನ್ನು ಕೂಡ ಅವರು ಪ್ರಚಾರ ಮಾಡಿದರು. ದ ರಿಲಿಜಿಯಸ್ ಸೆಟ್ ಫೌಂಡೆಡ್ ಬೈ ಹಿಮ್ ಈ ಡಿಕ್ಲೇರ್ಡ್ ದಟ್ salvation can be attained through devotion and surrendered to God. ಅಷ್ಟಲ್ಲದೆ ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಅಂತಲೂ ಕೂಡ ಅವರು ಸಾರಿದರು. ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯ ಅಂತಲೂ ಕೂಡ ಅವರು ಸಾರಿದರು. ಹಾಗೆಯೇ ಹೊಯ್ಸಳ ರೂಲರ್ ವಿಷ್ಣುವರ್ಧನ ವೆಲ್ಕಮ್ಡ್ ಇನ್ ಇಸ್ ಕಿಂಗ್ಡಮ್. ಹಾಗೆಯೇ ಮೇಲುಕೋಟೆಯಲ್ಲಿರುವಂಥ ಒಂದು ವಿಷ್ಣುವರ್ಧನನು ಈ ಒಂದು ಹೊಯ್ಸಳರ
ಹೊಯ್ಸಳರ ದೊರೆ ಆಗಿರುವಂತಹ ವಿಷ್ಣುವರ್ಧನನು ಶ್ರೀ ರಾಮಾನುಜಾಚಾರ್ಯ ಅವ್ರನ್ನ ಏನು ಮಾಡಿದ್ರು ಅಂದರೆ ವೆಲ್ಕಮ್ ಮಾಡಿಕೊಂಡ್ರು ಅಂತಲೂ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್ ಅವರ ಒಂದು ರಿಫಾರ್ಮ್ಸಿಗೆ ಬಂದರೆ ನಾವು ರಿಫಾರ್ಮ್ಸ್ ಆಫ್ ರಾಮಾನುಜಾಚಾರ್ಯ ಅಂತ ಹೇಳ್ತಾರೆ. ಅವರ ಒಂದು ರಿಫಾರ್ಮ್ಸ್ ಯಾವ್ಯಾವ ಬರ್ತವೆ ಇಲ್ಲಿ ಅಂದರೆ ಅವರ ಒಂದು ಸುಧಾರಣೆಗಳು ಅಂತ ಹೇಳ್ತಾರೆ. ಸರಿನಾ? ಯಾವ್ಯಾವ ಬರ್ತಾರೆ ಲಿಸನ್. ಫಸ್ಟ್ ಒನ್, ರಾಮಾನುಜ ಕಂಡೆಮ್ಡ್ ಕ್ಯಾಸ್ಟಿಸಮ್. ಅವರು ಕ್ಯಾಸ್ಟಿಸಮ್ನು ಕೂಡ ಅವ್ರು ಏನು ಮಾಡಿದರು ಅಂತಂದರೆ ಖಂಡಿಸಿದರು ಅಂತ ನಾವು ಹೇಳ್ಬೋದು. ಈ ಎನೇಬಲ್ ಪೀಪಲ್ ಫ್ರಮ್ ಲೋಯರ್ ಕ್ಲಾಸಸ್ ಟು ಎಂಟರ್ ಟೆಂಪಲ್ ಇನ್ ಮೇಲುಕೋಟೆ. ಹಾಗೆಯೇ ಈ ಒಂದು ಲೋಯರ್ ಕ್ಲಾಸಸ್ ಏನಿದಾರಲ್ಲ ಅಂದರೆ ಅಪ್ಪರ್ ಕ್ಲಾಸು ಮತ್ತು ಲೋಯರ್ ಕ್ಲಾಸ್ ಅಂದರೆ ಕೆಳವರ್ಗದ ಜನರು ಮತ್ತು ಮೇಲ್ವರ್ಗದ ಜನರು ಅಂತ ಹೇಳ್ತಾರಲ್ವ, ಇದರಲ್ಲಿ ಈ ಎನೇಬಲ್ಡ್ ಪೀಪಲ್ ಫ್ರಮ್ ಲೋಯರ್ ಕ್ಲಾಸಸ್ ಟು ಎಂಟರ್ ಟೆಂಪಲ್ ಇನ್ ಮೇಲುಕೋಟೆ ಅಂದರೆ ಕೆಳವರ್ಗದ ಜನರು ಮೇಲುಕೋಟೆ ದೇವಾಲಯವನ್ನು ಪ್ರವೇಶಿಸುವುದಕ್ಕೆ ಮುಕ್ತ ಅವಕಾಶವನ್ನು ಕೂಡ ಅವರು ಕಲ್ಪಿಸಿಕೊಟ್ರು ಅಂತ ನಾವು ಹೇಳ್ಬೋದು. ರಾಮಾನುಜಾಚಾರ್ಯ ಲಿವ್ಡ್ ಫಾರ್ 120 ಇಯರ್ಸ್. ಅವರು ಎಷ್ಟು ವರ್ಷಗಳ ಕಾಲ ಬದುಕಿದ್ರು ಅಂತಂದರೆ 120 ವರ್ಷಗಳ ಕಾಲ ಅವರು ಬದುಕಿದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಈಗ ಥರ್ಡ್ ಒನ್ ಯಾರು ಬರ್ತಾರೆ? ಥರ್ಡ್ ಒನ್ ಅಂತಂದರೆ ಮಧ್ವಾಚಾರ್ಯಸ್. ಥರ್ಡ್ ಒನ್ ಯಾರು? ಮಧ್ವಾಚಾರ್ಯಸ್ ಅಂತ ನಾವು ಹೇಳ್ತೀವಿ. ಲಿಸನ್. Madhvacharya was born at Pajaka village near Udupi. Pajaka near village Udupi. ಅಂದರೆ ಮಧ್ವಾಚಾರ್ಯರವರು ಉಡುಪಿ ಹತ್ರ ಇರುವಂಥ ಒಂದು ಪಾಜಕ ಅನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸಿದರು. ಪಾಜಕ, ಉಡುಪಿ ನಿಯರ್ ಪಾಜಕ ಅಂತ ಹೇಳ್ತಾರೆ. ಮಧ್ವ ಪೇರೆಂಟ್ಸ್ ವರ್ ಮಧ್ಯಗೇಹ ಭಟ್ಟ ಆ್ಯಂಡ್ ವೇದಾವತಿ. ಹಾಗೆಯೇ ಅವರ ತಂದೆ ಹೆಸರು ಮಧ್ಯಗೇಹ ಭಟ್ಟ, ತಾಯಿ ಹೆಸರು ವೇದಾವತಿ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಪರ್ಫಾರ್ಮೆಡ್ ದ್ವೈತ ಫಿಲಾಸಫಿ. ಅವರು ಯಾವ ತತ್ವವನ್ನು, ಯಾವ ಫಿಲಾಸಫಿನ ಅವರು ಬೋಧನೆ ಮಾಡಿದರು ಅಂತಂದರೆ ಈ ಒಂದು ದ್ವೈತ ಸಿದ್ಧಾಂತ ಅಂತ ಹೇಳ್ತಾರೆ. ಯಾವುದು? ದ್ವೈತ ಸಿದ್ಧಾಂತ. ಅವರ ಒಂದು ಫಿಲಾಸಫಿ ಯಾವುದು ಅಂದರೆ ದ್ವೈತ. ಅಂದರೆ ಲಿಸನ್. ಮಧ್ವಾಚಾರ್ಯ ವಾಸ್ ಬೋರ್ನ್ ಅಟ್ ಪಾಜಕ ವಿಲೇಜ್ ನಿಯರ್ ಉಡುಪಿ. ಉಡುಪಿ ಹತ್ರ ಇರುವಂಥ ಒಂದು ಪಾಜಕ ಅನ್ನುವಂಥ ಒಂದು ಗ್ರಾಮದಲ್ಲಿ ಅವರು ಜನಿಸಿದರು. ಹಾಗೆಯೇ ಅವ್ರ ಪೇರೆಂಟ್ಸ್ ಹೆಸರು ಮಧ್ಯಗೇಹ ಭಟ್ಟ ಆ್ಯಂಡ್ ನೆಕ್ಸ್ಟ್ ಒನ್ ಮದರ್ ವೇದಾವತಿ. ಅವರ ಫಿಲಾಸಫಿ ದ್ವೈತ. ಲಿಸನ್. ಆಫ್ಟರ್ ಅಕ್ಸೆಪ್ಟಿಂಗ್ ಸನ್ಯಾಸ ಮಧ್ವಾಚಾರ್ಯ ಟೂರೆಡ್ ಡಿಫ್ರೆಂಟ್ ಪಾರ್ಟ್ ಆಫ್ ಇಂಡಿಯಾ ಟ್ವೈಸ್ ಫಾರ್ ಪರ್ಪಸ್ ಆಫ್ ಸ್ಪ್ರೆಡ್ಡಿಂಗ್ ಇಸ್ ಟೀಚಿಂಗ್ಸ್. ಅಂದರೆ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿದಂಥ ನಂತರ ಮಧ್ವರು ಏನು ಮಾಡಿದರು ಅಂದರೆ ತಮ್ಮ ಬೋಧನೆಗಳ ಪ್ರಸಾರಕ್ಕಾಗಿ ಏನು ಮಾಡಿದರು ಅಂದರೆ ಭಾರತದ ಎಲ್ಲೆಡೆ 2 ಬಾರಿ ಅವ್ರು ಏನು ಮಾಡಿದರು ಅಂದರೆ 2 ಟೈಮ್ಸ್ ಅವರು ಟ್ರಾವೆಲ್ ಮಾಡಿದರು ಅಂತಲೂ ಕೂಡ ನಾವು ಹೇಳ್ಬೋದು. ಅವರ ದೇವರು ಯಾರು, ಆರಾಧ್ಯ ದೇವರು ಯಾರಾಗಿದ್ದರು ಅಂತಂದರೆ ಒಂದು ವಿಷ್ಣು ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ರಿಫಾರ್ಮ್ಸ್ ಅಂತ ಹೇಳ್ತಾರೆ. ರಿಫಾರ್ಮ್ಸ್ ಆಫ್ ಮಧ್ವಾಚಾರ್ಯಸ್ ಅಂತ ನಾವು ಬಂದಾಗ ಮಧ್ವಾಚಾರ್ಯ ಕಂಪೋಸ್ಡ್ ಎ ಟೋಟಲ್ ಆಫ್ ದಿ 37 ವರ್ಕ್ಸ್ ಇನ್ ಸ್ಯಾನ್ಸ್ಕ್ರಿಟ್ ಲೈಕ್ ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ನಿರ್ಣಯ ಆ್ಯಂಡ್ ಅದರ್ಸ್. ಲಿಸನ್. ಅಂದರೆ ಮಧ್ವಾಚಾರ್ಯರ ಒಂದು ರಿಫಾರ್ಮ್ಸ್ಗೆ ನಾವು ನೋಡೋದಾದರೆ ಅದರಲ್ಲಿ ಫಸ್ಟ್ ನಾವು ಮಧ್ವಾಚಾರ್ಯ ಕಂಪೋಸ್ಡ್ ಎ ಟೋಟಲ್ ಆಫ್ 37 ವರ್ಕ್ಸ್ ಅಂತ ಹೇಳ್ತಾರೆ. ಅಂದರೆ ಅವರು 37 ಕೃತಿಗಳನ್ನು ಅವರು ಏನು ಮಾಡಿದರು ಅಂದರೆ ಸಂಸ್ಕೃತದಲ್ಲಿ ರಚಿಸಿದರು ಅಂತ ನಾವು ಹೇಳ್ಬೋದು. ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಗೀತಾ ತಾತ್ಪರ್ಯ ಆ್ಯಂಡ್ ನೆಕ್ಸ್ಟ್ ಒನ್ ಮಹಾಭಾರತ ತಾತ್ಪರ್ಯ. ಲಿಸನ್. ಸೆಕೆಂಡ್ ಒನ್, ಈ ಎಸ್ಟಾಬ್ಲಿಷ್ಡ್ 8 ಅಷ್ಟಮಠಸ್ ಅಟ್ ಉಡುಪಿ. ಹಾಗೆಯೇ ಉಡುಪಿನಲ್ಲಿ ಅಷ್ಟಮಠಗಳನ್ನು ಕೂಡ ಅವರು ಸ್ಥಾಪಿಸಿದರು. ವೆರಿ ಇಂಪಾರ್ಟೆಂಟ್ ಇದು. ಅಷ್ಟಮಠಗಳನ್ನು ಯಾರು ಸ್ಥಾಪನೆ ಮಾಡಿದರು ಅಂತಂದರೆ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ್ವು. ಅಷ್ಟಮಠ ಅಂದರೆ 8 ಮಠಗಳು ಅಂತ ಕೂಡ ನಾವು ಹೇಳ್ಬೋದು. ಈ ಪ್ರೀಚ್ಡ್ ಎ ಸಿಂಪಲ್ ಪಾತ್ ಆಫ್ ದಿ ಭಕ್ತಿ. ಭಕ್ತಿ ಅಂದರೆ ಈ ಒಂದು ಅವರು ಸರಳವಾದಂಥ ಒಂದು ಭಕ್ತಿ ಮಾರ್ಗವನ್ನು ಕೂಡ ಅವರು ಉಪದೇಶ ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಅಪಾರ್ಟ್ ಫ್ರಮ್ ಅಷ್ಟಮಠಸ್, ಉತ್ತರಾದಿ, ವ್ಯಾಸರಾಯ ಮತ್ತು ರಾಘವೇಂದ್ರ ಮಠಗಳು ಕೂಡ ಏನಾಗಿದ್ವು ಅಂತಂದರೆ
ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಧರ್ಮ ಕೇಂದ್ರಗಳು ಕೂಡ ಆಗಿದ್ವು ಅಂತ ನಾವು ಹೇಳ್ತೀವಿ. ಲಿಸನ್, ಇದಿಷ್ಟು ಮಧ್ವಾಚಾರ್ಯಸ್ ಅಂತ ಹೇಳ್ತಾರೆ. ಹಾಗೆಯೇ ನಿಮಗೆ ಲಾಸ್ಟ್ ಒನ್ ಯಾರು ಬರ್ತಾರೆ ಇವಾಗ ಅಂತಂದರೆ ಬಸವೇಶ್ವರರು ಅಂತ ಹೇಳ್ತಾರೆ. ಲಾಸ್ಟ್ ಒನ್ ರಿಫಾರ್ಮ್ ಯಾರು ಅಂತಂದರೆ ಬಸವೇಶ್ವರರು. ಲಿಸನ್, ಈ ಬಸವೇಶ್ವರರ ಬಗ್ಗೆ ನಾವು ನೋಡೋದಾದರೆ, ದ ರೂಲ್ ಆಫ್ ಬಸವೇಶ್ವರ ಇನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್ ಇನ್ ಕರ್ನಾಟಕ ವಾಸ್ ಎಂಡೆಡ್ ದ ರೆವಲ್ಯೂಷನರಿ. ಲಿಸನ್ ನೋಡು, ದ ರೂಲ್ ಆಫ್ ಬಸವೇಶ್ವರ ಇನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್ ಇನ್ ಕರ್ನಾಟಕ ವಾಸ್ ಎಂಡೆಡ್ ದ ರೆವಲ್ಯೂಷನರಿ. ಅಂದರೆ ಕರ್ನಾಟಕದ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರು ಏನಾಗಿದ್ರು ಅಂದರೆ ಅತ್ಯಂತ ಕ್ರಾಂತಿಕಾರಿಯಾದಂಥ ಒಂದು ಪಾತ್ರವನ್ನು ಕೂಡ ಅವರು ವಹಿಸ್ಕೊಂಡಿದ್ರು. ಈ ಎಲ್ಡೆಡ್ ಫ್ರಮ್ ದ ಬಸವಣ್ಣ, ಬಾಗೇವಾಡಿ ಇನ್ ವಿಜಯಪುರ ಡಿಸ್ಟಿಕ್ ಅಂತ ಹೇಳ್ತಾರೆ. ಬಸವೇಶ್ವರವ್ರು ಏನಾಗಿದ್ರು ಅಂತಂದರೆ ಈ ಒಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅನ್ನೋದರಲ್ಲಿ ಕೂಡ ಇವರು ಜನಿಸಿದ್ರು ಅಂತ ನಾವು ಹೇಳ್ಬೋದು. ರೆಫ್ಯೂಸಿಂಗ್ ಟು ಅಂಡರ್ಗೋನ್ ಉಪನಯನ ಸೆರೆಮೋನಿ, ಹಾಗೆಯೇ ಅವರು ಉಪನಯನ ಸಂಸ್ಕಾರಕ್ಕೆ ಒಪ್ಪದೆ ಅವರು ಏನು ಮಾಡಿದರು, ಲಿಂಗ ದೀಕ್ಷೆಯನ್ನು ಕೂಡ ಅವರು ಪಡ್ಕೊಂಡಿದ್ರು. His parents were Madarasa and Madalambiಕೆ and belongs to ಬಾಗೇವಾಡಿ ಅಗ್ರಹಾರ. ಹಾಗೆಯೇ ಅವರು ಈ ಒಂದು ಅವರ ತಂದೆ ತಾಯಿ ಹೆಸರು ಅಂತಂದರೆ ಮಾದರಸ ಮತ್ತು ಮಾದಲಾಂಬಿಕೆ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಪರ್ಫೌಂಡೆಡ್ ಶಕ್ತಿ ವಿಶಿಷ್ಟ ಅದ್ವೈತ ಫಿಲಾಸಫಿ. ಹಾಗೆಯೇ ಅವರ ಒಂದು ಫಿಲಾಸಫಿ ಯಾವುದು ಅಂದರೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತಲೂ ಕೂಡ ನಾವು ಹೇಳ್ತೀವಿ. ಲಿಸನ್, ಬಸವೇಶ್ವರರವರು ಎಲ್ಲಿ ಜನಿಸಿದ್ರು ಅಂತಂದರೆ ವಿಜಯಪುರ ಅಥವಾ ವಿಜಾಪುರ ಅಂತ ಕರಿತಾ ಇದ್ರು. ಆ ಜಿಲ್ಲೆಯಲ್ಲಿ ಬರುವಂಥ ಒಂದು ಬಸವನ ಬಾಗೇವಾಡಿ ಅನ್ನೋದರಲ್ಲಿ ಅವರು ಜನಿಸಿದ್ರು. ಅವ್ರ ಪೇರೆಂಟ್ಸ್ ಹೆಸರು, ಫಾದರ್ ಹೆಸರು ಮಾದರಸ, ತಾಯಿ ಹೆಸರು ಮಾದಲಾಂಬಿಕೆ. ಅವರ ಒಂದು ಫಿಲಾಸಫಿ ಯಾವುದು ಅಂದರೆ ಶಕ್ತಿ ವಿಶಿಷ್ಟ ಅದ್ವೈತ. ಬಸವೇಶ್ವರ became the ಟ್ರೆಸರಿ ಆಫೀಸರ್ ಆಫ್ ದಿ ಕಲಚೂರಿ ಡೈನಸ್ಟಿ, ಬಿಜ್ಜಳ ಕಿಂಗ್. ಲಿಸನ್, ಹಾಗೆಯೇ ಅವರು ಟ್ರೆಸರಿ ಆಫೀಸರ್ ಆಗಿದ್ರು, ಅಂದರೆ ಹಣಕಾಸು ಮಂತ್ರಿ ಆಗಿದ್ದರು ಅಂತ ನಾವು ಹೇಳ್ತಾರೆ, ಅಥವಾ ಭಂಡಾರದ ಅಧಿಕಾರಿ ಆಗಿದ್ದರು ಅಂತ ಹೇಳ್ತಾರೆ. ಎಲ್ಲಿ? ಕಲಚೂರಿ ವಂಶದ ಬಿಜ್ಜಳನ ಒಂದು ಆಸ್ಥಾನದಲ್ಲಿ ಅಂತ ಹೇಳ್ಬೋದು. ವಾಸ್ ರೂಲಿಂಗ್ ಫ್ರಮ್ ದಿ ಕಲ್ಯಾಣ, ಅಂದರೆ ಕಲ್ಯಾಣದಿಂದ ಆಳ್ವಿಕೆನ ನಡೆಸ್ತಿದ್ದಂತಹ ಕಲಚೂರಿ ವಂಶದ ಬಿಜ್ಜಳನು ಬಸವೇಶ್ವರರನ್ನು ಭಂಡಾರದ ಅಧಿಕಾರಿಯನ್ನಾಗಿ ಅವರು ನೇಮಿಸ್ಕೊಂಡಿದ್ರು. ಈ ಸ್ಟಾರ್ಟೆಡ್ ಶೇರಿಂಗ್ ಇಸ್ ದ ರೆವಲ್ಯೂಷನರಿ ಥಾಟ್ಸ್ ಇನ್ ಕಲ್ಯಾಣ. ಅವರ ಒಂದು ರೆವಲ್ಯೂಷನರಿ ಥಾಟ್ಸ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿದರು ಅಂತಂದರೆ ಕಲ್ಯಾಣ ಪ್ರದೇಶದಿಂದ ಅವರು ಸ್ಟಾರ್ಟ್ ಮಾಡಿದರು ಅಂತ ನಾವು ಹೇಳ್ಬೋದು. ಹಾಗೆಯೇ ಟ್ರೆಡಿಷ್ನಲಿಸ್ಟ್ ಅಪೋಸಿಟ್ ದೀಸ್ ಐಡಿಯಾಸ್. ಹಾಗೆಯೇ ಸಂಪ್ರದಾಯಸ್ಥರು ಏನು ಮಾಡಿದರು ಅಂದರೆ ಈ ಒಂದು ಟ್ರೆಡಿಷ್ನಲಿಸ್ಟ್ ಏನಿತ್ತಲ್ಲ ಈ ಒಂದು ಐಡಿಯಾಸ್ಗಳನ್ನೆಲ್ಲ ಅವ್ರು ಏನು ಮಾಡಿದರು ಅಂತಂದರೆ ವಿರೋಧಿಸ್ತಾ ಬಂದರು. ಪೇಯ್ನ್ಡ್ ಬೈ ದೀಸ್ ಅಪೋಸಿಷನ್ಸ್ ಅಂತ ಹೇಳ್ತಾರೆ. ಇದರಿಂದ ಮನನೊಂದಂತಹ ಅವ್ರೇನು ಮಾಡಿದರು ಅಂತಂದರೆ ಬಸವೇಶ್ವರ ಲೆಫ್ಟ್ ಕಲ್ಯಾಣ ಆ್ಯಂಡ್ ವೆಂಟ್ ಟು ದಿ ಕೂಡಲ ಸಂಗಮ. ಇದರಿಂದ ಬೇಜಾರಾಗಿಬಿಟ್ಟು ಕಲ್ಯಾಣ ಆ ಪ್ರದೇಶವನ್ನು ತೊರೆದ್ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಈಸ್ ಬಿಲೀವ್ಡ್ ದಟ್ ಹಿ ಬಿಕೇಮ್ ಒನ್ ವಿತ್ ದ ಗಾಡ್ ದೇರ್. ಹಾಗೆಯೇ ನಂತರ ಅವರು ಕೂಡಲ ಸಂಗಮದಲ್ಲಿ ಐಕ್ಯ ಆದರು ಅಂತಲೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆಯಲ್ವಾ. ಸೊ ಹಾಗೆಯೇ ಈಗ ನೆಕ್ಸ್ಟ್ ನಾವು ಬರೋದಾದರೆ ಈಗ ರಿಫಾರ್ಮ್ಸ್ ಆಫ್ ಬಸವೇಶ್ವರ ವೆರಿ ಇಂಪಾರ್ಟೆಂಟು. ಇದು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಇರುವಂಥ ಒಂದು ಕ್ವಶನ್ಸ್ ಅಂತ ನಾವು ಹೇಳ್ಬೋದು ಎಕ್ಸಾಮ್ ಪರ್ಪಸ್ ಆಗಿ. ಲಿಸನ್, ಅದರಲ್ಲಿ ಫಸ್ಟ್ ಒನ್, ಬಸವೇಶ್ವರ ಏಮುಡ್ ಅಟ್ ಬಿಲ್ಡಿಂಗ್ ದ ಸೊಸೈಟಿ ಆನ್ ಎ casteless basis. Work is worship was one of his important teachings. ಹಾಗೆಯೇ ಬಸವೇಶ್ವರ ಏಮಡ್ ಅಟ್ ಬಿಲ್ಡಿಂಗ್ ದಿ ಸೊಸೈಟಿ ಆನ್ ಎ ಕ್ಯಾಸ್ಟ್ಲೆಸ್ ಬೇಸಿಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಅವರು ಪಣ ತೊಟ್ಟರು ಅಂತ ನಾವು ಹೇಳ್ಬೋದು. ಬಸವೇಶ್ವರ ಕಂಡೆಮ್ಡ್ ಕ್ಯಾಸ್ಟ್ ಸಿಸ್ಟಮ್, ಡೋಂಟ್ ವರ್ಷಿಪ್ ಆ್ಯಂಡ್ ಯಜ್ಞಯಾಗಸ್. ಹಾಗೆಯೇ ಬಸವೇಶ್ವರರು ಜಾತೀಯತೆ, ಯಜ್ಞ ಯಾಗಾದಿಗಳನ್ನು ಕೂಡ ಖಂಡಿಸಿದರು. ದೇಹವೇ ದೇಗುಲ ಅಂತಲೂ ಕೂಡ ಅವರು ಹೇಳಿದರು. ಈ ಸ್ಟೇಟೆಡ್ ದಟ್ ಒನ್ಸ್ ಬಾಡಿ ಈಸ್ ಇಟ್ ಸೆಲ್ಫ್ ಎ ಟೆಂಪಲ್. ಹಾಗೆಯೇ ದೇಹವೇ ದೇಗುಲ ಅಂತಲೂ ಕೂಡ ಅವರು ಹೇಳಿದರು. ಬೈ ಅಪ್ ಹೋಲ್ಡಿಂಗ್ ದ ಗ್ರೇಟ್ನೆಸ್ ಆಫ್
ವುಮೆನ್. ಹಾಗೆಯೇ ಈ ಒಂದು ಹೆಣ್ಣು ತಾಯಿ ಅವಳೇ ಸರ್ವಸ್ವಳು ಅಂತಲೂ ಕೂಡ ಹೇಳಿದ್ರು. ಹಿ ಗೇವ್ ಸೆಲ್ಫ್ ಕಾನ್ಫಿಡೆನ್ಸ್ ಟು ವುಮೆನ್ಹುಡ್ ವಿಚ್ ಹ್ಯಾಡ್ ಲಾಸ್ಟ್ ಈಸ್ ವಾಯ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಅವರ ಮಾತು ಧ್ವನಿಯನ್ನು ಕಳ್ಕೊಂಡಿದೆ ಸ್ತ್ರೀಯರಲ್ಲಿ. ಸ್ತ್ರೀಯರ ಒಂದು ವಾಯ್ಸ್ ಏನಾಗಿದೆ ಅಂದರೆ ಮಹಿಳೆಯರ ವಾಯ್ಸ್ ಇಲ್ಲಿ ಇದಾಗ್ಬಿಟ್ಟಿದೆ. ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಅವರು ಧ್ವನಿ ಕಳ್ಕೊಂಡಿದೆ. ಸೊ ಅದರಲ್ಲಿ ನಮಗೆ ಕಾನ್ಫಿಡೆನ್ಸ್ನ ನಾವು ಆದಷ್ಟು ನಾವು ಹೆಣ್ಮಕ್ಳಲ್ಲಿ ತುಂಬಬೇಕು. ನೆಕ್ಸ್ಟ್ ಒನ್, ಬಸವೇಶ್ವರ ಸ್ಟಾರ್ಟೆಡ್ ಆ್ಯನ್ ಅಸೆಂಬ್ಲಿ known as ಅನುಭವ ಮಂಟಪ ವಿಚ್ ಸರ್ವೆಡ್ ಆ್ಯಸ್ ಎ ಫಾರ್ ದ ವಚನಕಾರಸ್ ಅಂತ ಹೇಳ್ತಾರೆ. ಅಂದರೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕೂಡ ಅವರು ಸ್ಥಾಪನೆ ಮಾಡಿದರು. ಇದೊಂದು ಏನಾಗಿತ್ತು ಅಂದರೆ ವಚನಕಾರರ ಒಂದು ವೇದಿಕೆಯಾಗಿತ್ತು ಅಂತಲೂ ಕೂಡ ನಾವು ಹೇಳ್ಬೋದು. ಬಸವೇಶ್ವರ ಕಂಪೋಸ್ಡ್ ಮೋರ್ ದ್ಯಾನ್ 1,000 ವಚನಸ್ ವಿಚ್ ಕನ್ಕ್ಲೂಡೆಡ್ ವಿತ್ ದ ವರ್ಡ್ ಕೂಡಲ ಸಂಗಮ ದೇವ. ಹಾಗೆಯೇ ಅವರು ಅಸಂಖ್ಯಾತವಾದ ವಚನಗಳನ್ನು ಕೂಡ ಅವರು ರಚಿಸಿದರು ಅಂತ ನಾವು ಹೇಳ್ಬೋದು. ಅದರಲ್ಲೂ ಕೂಡ ಈ ಒಂದು ಕೂಡಲ ಸಂಗಮ ದೇವ ಅನ್ನುವಂಥ ಒಂದು ಅಂಕಿತದಿಂದ ಇದು ಕೊನೆಗೊಂಡಿತು ಅಂತಲೂ ಕೂಡ ನಾವು ಹೇಳ್ತೀವಿ. ಇದಿಷ್ಟು ಏನಾಗಿತ್ತು ಅಂತಂದರೆ ಒಂದು ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸಲ್ಲಿ ಬರುವಂತಹ ಬಸವೇಶ್ವರರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ, ಹೌದಾ ಅಲ್ವಾ? ಇದಿಷ್ಟು ಹಾಗೆಯೇ ವೆರಿ ಇಂಪಾರ್ಟೆಂಟು, ನೀವು ನೋಡ್ಕೋಬೇಕು ಅವರು ಎಲ್ಲಿ ಜನಿಸಿದ್ರು ಮತ್ತು ಅವರ ಒಂದು ಫಿಲಾಸಫಿ ಯಾವುದು ಅಂತಲೂ ಕೂಡ ನೋಡ್ಕೋಬೇಕು. ಅವರ ಒಂದು ಟೀಚಿಂಗ್ಸ್ ಕೂಡ ನಾವು ನೋಡ್ಕೋಬೇಕು. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಪ್ಲೀಸ್ ಆಸ್ಕ್ ದಿ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ನೌ ಟೇಕ್ ದಿ ಹೋಮ್ವರ್ಕ್. ಫಸ್ಟ್ ಒನ್ ಈಸ್ ವಾಟ್ ಆರ್ ದ ರಿಫಾರ್ಮ್ಸ್ ಮೇಡ್ ಬೈ ಶಂಕರಾಚಾರ್ಯ? And second one question, what were the social reforms made by Ramanujacharya? Okay, thank you students.